ಒಂದೆರಡು ಮುಸ್ರೆ ತೊಳೆದೆ, ಒಂದಿಟ್ಟು ಕಸ ಹೊಡೆದೆ, ಇನ್ನು ಹೋಗ್ಬಿಡ್ತೀನಿ. ಲಲಿತಾ ಆಂಟಿರ ಇದ್ದಾರ, ಶೈಲಕ್ಕ ಆಯ್ತಾ, ಯಾರ ಇದ್ದಾರೆ ನೋಡ್ತೀನಿ. ಯಾರ ಇದ್ದಾರೆ ನೋಡಿ ಮಾತಾಡ್ತೀನಿ. ಹೋಗಿನ ಕ್ಷಣ ಹೋಗೇ ಇಲ್ಲ ಅತ್ಲಾಗಲ್ಲ. ನಾನು ಇನ್ನು ಬಂದಾಗಿಂದಾನು ಬೇಜಾರಾಗಿ ಹೋಗಿಲ್ಲ. ಬೇಜಾರು ಮಾಡ್ಕೊಂಡು ಎಷ್ಟು ಕೂತ್ಕೊಂಡ್ರು ಇಷ್ಟೇ. ಹೋಗಲ್ಲ ಯಾರ ತಗನ ಮಾತಾಡ್ತೀನಿ ಒಂದು ಕ್ಷಣ ಹೋಗಿ. ಒಂದೆರಡು ತೊಳೆದಿಕ್ಕಿದ್ದೀನಿ. ಬಾರೆ ಇಲ್ಲಿ ಬಾರೆ, ಅರ್ಗ ಬರ್ಗ ತೊಳೆದಿಕ್ಕೆ ಹೋದ್ರಿ ಇನ್ನೊಂದ್ಸತಿ ತೊಳಸು ಅಂತ ಹೇಳೈತೆ ನಿಮ್ಮ ಅಮ್ಮಯ್ಯ. ಬಾ ಇಪ್ಪಟ್ಟು ನಾನು ತೊಳ್ಕೊಂಡು ಮಾಡಲ್ಲ. ಅರ್ಗ ಬರ್ಗ ತೊಳೆದಿಕ್ಕೆ ಹೋದ್ರಿ ಬಾ ಇಲ್ಲಿ. ಅನ್ನದ ಚೌಟ್ನಾಗೆ ಅನ್ನೆಲ್ಲ ಹಂಗೆ ಐತಿ. ತೆಟ್ಟೆಗೆಲ್ಲನ ಸೋಪಿಂದು ಬೆಳ್ಳಗೆ ಹಂಗೆ ಐತಿ. ಬರೀ ನೀರೊಂದು ಹೊಲ್ಡೋಯ್ತಾಳೆ. ತಕ್ ಕೈ ಹಾಕಿ ಹಿಂಗೆ ಅಲ್ಲಾಡಿಸಿ ಕೈಯಾಗಿ ಹಿಂಗೆ ಒರೆಸಿ ಅಚ್ಕಟ್ಟ ತೊಳೆದ್ರೆ ಮುಸ್ರೆ ಅಚ್ಕಟ್ಟ ಆಗ್ತಾಳೆ. ತೆಟ್ಟೆಲ್ಲ ಟಿಕ್ ಒಣಗಂಗೆ ಬಿಡ್ತಾಳೆ. ಒಣಗತ್ತಕ್ಕ ಬಿಟ್ಟು ಬರೀ ನೀರಾಗಿ ಹಿಂಗೆ ಅಲ್ಲಾಡಿಸಿ ಇಕ್ತಾಳೆ. ಕೈಯಾಗಿ ಹಿಂಗೆ ಉಜ್ಜಲ್ಲ, ಉಜ್ಜು ಹಿಂಗೆ ತೊಳೆದ್ರೆ ಎಲ್ಲನೂ ಸೋಪ್ ಹಾಕಿರೋದೆಲ್ಲ ಬೆಳ್ಳಂದು ಹೋಗುತ್ತೆ. ಬಾರೆ ಇನ್ನೆಂತ ಕಾಪ್ರ ಮಾಡ್ತೀಯ ನೀನು? ನೋಟ ನಮ್ಮ ಅಮ್ಮಯ್ರು ಹೇಳ್ಯಾರೆ ಅಂತ ಹೇಳಿ ನೀನು ಆಗ್ಲಲ್ಲ ಇಕ್ಕಿರೆ ಅದು ಹೆಂಗಕ್ಕ ನಾನು ಆಗ್ಲಲ್ಲ ಮಾಡೋಕ್ಕಾಗುತ್ತೆ? ಮಾಡೋಕ್ಕಾಗಲ್ಲ ಕಣಕ್ಕ, ನನಗೆ ಆಗ್ಲಲ್ಲ. ನಾ ಏನೋ ಒಂದು ಸತಿ ಮಾಡ್ತೀನಿ ಅಷ್ಟೇ. ಮಾಡೋಕ್ಕಾಗಲ್ಲ ಅಂದ್ರೆ ಕೇಳಲ್ಲ, ಸುಮ್ಮನೆ ಮುಚ್ಕೊಂಡು ಬರ್ಬೇಕು ಅಷ್ಟೇ. ಎದ್ದು ಬಾಯಿಲಿ ಬಾರೆ, ಬಾಯಿಲಿ ತೊಳೆದಿಕ್ಕೆ ಬಾ ಇನ್ನೊಂದ್ಸತಿ ಎಲ್ಲ ನೀರ್ನಾಕೆ. ಟಬ್ನಾಗ ನೀರು ತಗೊಂಡು ಅಚ್ಚುಕಟ್ಟಾಗಿ ಹಿಂಗೆ ಉಜ್ಜು ತೆಟ್ಟೆನ. ಹಿಂಗೆ ತೊಳಿಬೇಕು. ಕೈಗೆ ತೊಳೆದ್ರೆ ಅದ್ರಗಳದೆಲ್ಲ ಹೋಗುತ್ತೆ. ಬರೀ ನೀರೊಂದು ಸುಮ್ಮನಾಗ ನೀರು ತಕೊಂಬೋದು ಅದ್ರ ಮ್ಯಾಗ ಕೊಯ್ಯ. ಸುಮ್ಮನೆ ನೀರು ತಗೊಂಬದು ಬರೀ ಹೊಲ್ಡೊಯ್ಯೋದೇ ಮಾಡ್ತೀಯ ಹೊರ್ತನು ನೀನು ಆ ಮುಸ್ರೇನ ಹಚ್ಕಟ್ಟ ತಿಕ್ಕಲ್ಲ. ಅದಕ್ಕೇನೆ ನಿಮ್ಮಪ್ಪ ನಿಮ್ಮ ಅಮ್ಮಯ್ಯ ನೆನ್ನೆ ಬಂದಾಗಲೇ ಹೇಳೋಗ್ಯವ್ರಿ. ಅವಳೇನಾನು ಅಚ್ಚುಕಟ್ಟ ಮುಸ್ರೆ ತಿಕ್ಕಿಲ್ಲ, ಅಚ್ಚುಕಟ್ಟ ಕಸ ಹೊಡಿಲಿಲ್ಲ ಅಂದರೆ ತಿರ್ಗಿಕ್ರಿ ಅಂತೇಳಿ. ಅಚ್ಚುಕಟ್ಟ ಕಸನೂ ಹೊಡೆದಿಲ್ಲ, ಅಚ್ಚುಕಟ್ಟ ಮುಸ್ರೆ ಅಂತ ತೊಳೆದಿಲ್ಲ. ಅದು ತೊಟಿ ದಡ್ ಪರ್ಕೆ ಹಾಕಿ ಆರ್ಗ ಬರ್ಗ ಮುಸ್ರೆ ತೊಳೆದಿಕ್ಕಿ ಹೋಗ್ತಾ ಇದೆಯಲ್ಲ ಕುಕ್ಕರಾಗೆಲ್ಲ ಹಂಗೆ ಐತೆ. ಅಚ್ಚುಕಟ್ಟ ತಿಕ್ಕಾಗಲ್ವ? ಬಾರೆ ಇಲ್ಲಿ ಮಾಡು. ನಾವು ಇನ್ನು ಅಡುಗೆ ಮಾಡಬೇಕು. ಬಾ ಅಚ್ಚುಕಟ್ಟ ಮಾಡ್ಬಾ. ನಾನು ಆಗ್ಲೆಲ್ಲ ಮಾಡ್ಕೊಂಬಲ್ಲಿ ನೋಡಿ ಹೇಳಿರ್ತೀನಿ, ಒಂದು ಪಟ್ಟಿ ಹೇಳ್ತೀನಿ. ಬಾ ಇಲ್ಲಿ ಬಂದ್ರೆ ಸರಿ ನೋಡು. ಒಟ್ಟು ಅಪ್ಪೇರು ಹೇಳ್ಯಾರಿ ಅಂತೇಳಿ ಆಗ್ಲೆಲ್ಲ ಮಾಡಿಸ್ತೀರ? ನಾನು ಮಾಡಲ್ಲ. ಆಗ್ಲಲ್ಲೇ ಅದು ಯಾರು ಮಾಡ್ತಾರಕ್ಕ ಒಂದಿಷ್ಟು ಇರುತ್ತಮ್ಮ. ಏನು ಮಾಡೋಕ್ಕಾಗ್ತಾವ? ಅನ್ನದ ಕೈ ಹಿಡಿದು ಒಣಗಿರುತ್ತೆ. ಅದಕ್ಕೇನೆ ಹೋಗು, ಅವೆಲ್ಲ ಮುಸ್ರೆ ಒಣಗಿರ್ತವೆ. ನಾನು ಯೋಸ್ಪಟ್ಟು ಹೇಳಿದ್ದೀನಿ, ಮುಸ್ರೆ ತಾಂಡೋದಕ್ಕೆ ಒಂದಿಷ್ಟು ನೀರು ಹಾಕಿ ಎಲ್ಲ ತೊಳೆದು ಇಕ್ಕಮ್ಮ. ಒಣಗೇನ ಒಣಗಿದ್ರೆ ಒಂದಿಷ್ಟು ನೀರು ಒಯ್ದು ಅನ್ನದ ಚೌಟು ಅಂಥವೆಲ್ಲ ನೆನಾಕು ಅಂತೇಳಿ ಹೇಳ್ತೀನಿ. ಅದು ನಿನಗೆ ಆಗ್ಲಲ್ಲ ಹೇಳ್ಬೇಕು. ನೀನು ಸುಮ್ಮನೆ ಮುಸ್ರೆ ತಾಣೋದಳ ಒಂದು ಸುಮ್ಮನೆ ತಿಕ್ಕಿ ಅರ್ಗ ಬರ್ಗ ತೊಳೆದಿಕ್ತಿ. ಅವನ್ನ ಒಂದ್ಸತಿ ಫಸ್ಟು ತೊಳ್ಕೊಬೇಕೆಲ್ಲ ಎಂಡ್ಲೆಲ್ಲ ಅನ್ನೋದೆಲ್ಲ ಹೋಗಂಗೆ ತೊಳೆದು ಹಿಂಗೊಂದಿಷ್ಟು ನೀರು ಒಯ್ದು ಅಲ್ಲಾಡ್ಸಿಕ್ಕಿ ಆಮೇಲೆ ತಿಕ್ಕಿ ಹೆಚ್ಕಟ್ಟ ತೊಳೆದಿಕ್ಕಿ ಎಂಥ ಚೆನ್ನಾಗಿರ್ತಾವೆ ಮುಸ್ರೆ. ಇನ್ನೆಂಥ ಕಾಪ್ರ ಕಲ್ತಿದ್ದೆ ನೀನು. ಇಂಥ ನೋಡ್ಬಾರತ್ತೆ ಇಲ್ಲಿ ನೋಡ್ಬಾರ್ದು. ಮುಸ್ರೆ ತೊಳೆದಿರೋದು ನೋಡಾಗ ತೆಟ್ಕೊಳಗೆಲ್ಲ ಹೆಂಗೈತಿ ಅಂತೇಳಿ ಅಲ್ಲ. ಒಣಗತ್ತಕ್ಕ ಬಿಡ್ತಾಳೆ ಓಸು. ಈಗ ಎರಡೆರಡೆ ತೆಟ್ಗಳು ಒಂದು ಪಟ್ಟು ತಿಕ್ಕಬೇಕು, ಚೊಂಬುಗಳೆಲ್ಲ ಒಂದು ಪಟ್ಟು ತಿಕ್ಕಬೇಕು. ಅಂಥವೆಲ್ಲ ಒಂದೊಂದು ಪಟ್ಟು ತಿಕ್ಕಲ್ಲ. ಒಂದೇ ಪಟ್ಟು ತಿಕ್ಕಲ್ಲ, ಇಟಿಟಿಟಿಟಿಟಿಟೆ. ಅಲ್ಲ ಒಂದೊಂದು ಸೋಪೇನ ಮುಗಿತೈತೆ, ಒಂದೊಂದು ಸೋಪು ಸಿದ್ದೆ ಇಟ್ಟು ಎಲ್ಲ ಮುಗಿತೈತೆ. ಆದರೆ ಅಲ್ಲಿ ಮುಸ್ರೆ ಮಾತ್ರ ಹಚ್ಕಟ್ಟಾಗಲ್ಲ. ಸೋಪ್ ಮಾತ್ರ ಚೆನ್ನಾಗಿ ಮುಗಿಸ್ತೀಯ. ಅಲ್ಲಿ ನೋಡ್ಬಾ ಇಲ್ಲಿ ಎಲ್ಲ ಹಿಂಗೆ ಐತಿ. ಓಸು ಮುಸ್ರೆ ಆಗತ್ತಕ್ಕ ತೊಳೆಯಲ್ಲ ನೀನು. ಓಸು ತಿಕ್ಕಿ ಆಮೇಲೆ ತೊಳಿತಾಳೆ. ನಾವು ಹಂಗೆಲ್ಲ ಪೆಳ್ಳೆಡೆ ತಿಕ್ಕೊಂಡು ಎಳ್ಳೆಡೆ ತೊಳ್ಕೊಂತೀವಿ. ಹಂಗೆ ನಾವು ನಿಂದೊಂಥರ ಕಾಪ್ರ ನಮ್ದೊಂಥರ ಕಾಪ್ರ. ಇನ್ನೊಂದ್ಸತಿ ತೊಳೆಯೋಕ್ಕೆ ಕೇಳ್ತೀನಿ. ಅವ್ರಪ್ಪ ಹೇಳೋಗಿಲ್ವಿ, ಫೋನ್ ಮಾಡು, ಹಂಗಾದ್ರೆ ಮುಚ್ಕೊಂಡು ತೊಳಿತಾಳೆ. ಫೋನ್ ಮಾಡಿ ಅಲ್ಲಿ ಹೇಳ್ತೀನಿ ಅವ್ರಪ್ಪಗೆ, ಬಾ ನಿನ್ನ ಮಗಳು ಮುಸ್ರೆ ತೊಳೆದಿರೋದ ತೋರಿಸ್ತೀನಿ ಅಂತ. ಹೇಳವ್ರೆ ಅಂತ ಹೇಳಿ ಹಿಂಗೆ ಮಾಡಿದ್ರೆ ಸರಿ ಆಗಲ್ಲ ನೋಡಿ, ಹೇಳಿರ್ತೀನಿ. ನಮ್ಮಪ್ಪ ನಮ್ಮಮ್ಮ ಹೇಳವ್ರೆ ಅಂತೇಳಿ ಹಿಂಗೆ ಮಾಡಬಾರ್ದು ಕಣಕ್ಕ. ನೀನೇನು ಮಾಡ್ತೀಯ? ನನ್ನ ಕಸ ಮುಸ್ರೆ ಎಲ್ಲ ಮಾಡಿರಿ ಒಂದೀಟು ಅಡುಗೆ ಮಾಡ್ತೀಯಮ್ಮ. ಅಡುಗೆ ನೀನೇ ಮಾಡ್ಬೇಕಾರೆ ನಾನು ಕಸ ಮುಸ್ರೆ ಏನೈತೆ ಅದನ್ನು ಮಾಡ್ತೀನಿ. ಅಡುಗೆ ಮಾಡು, ಹೋಗಿ ಮಾಡಬೇಕಲ್ಲ. ನಾನು ಇನ್ನೊಂದು ಪಟ್ಟು ಅಚ್ಚುಕಟ್ಟ ತೊಳೆದಿಕ್ಕಿನಿ. ನಾನು ಮುಸ್ರೆ ತೊಳೆದು ನಾನು ತಿಕ್ಕಿರೋ ಪಾತ್ರೆಗೂ ನೀನು ತಿಕ್ಕಿ ತೊಳೆದಿಕ್ಕಿರೋ ಅಂಥ ಪಾತ್ರೆಗೂ ಏನು ವ್ಯತ್ಯಾಸ ಅಂತ ನೋಡೋಣ ನಡೀಲಿ. ನನಗೆ ಚೆನ್ನಾಗಿ ಜನಕ್ಕೆ ಅಡುಗೆ ಮಾಡೋಕ್ಕೆ ಬರೋಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ತೊಳಿತೀನಿ ಹೇಳು. ನೀನು ಬೊಲೆ ಇದ್ರು ಅಂತಾಳೆ ಅಲ್ಲ. ನೋಡಿ ನನಗೆ ಎಷ್ಟು ಕೆಲಸಕ್ಕೆ ಇಕ್ತೀಯ, ಮಾಡ್ಕೋಬೇಕಮ್ಮ. ನೀನೇ ದೊಡ್ಡ ಆಳಾಗಿ ದೊಡ್ಡ ಸೊಸೆ ಆಗಿ ಎಲ್ಲ ಮಾಡ್ಕೋಬೇಕು. ನಾನು ಇನ್ನೂ ಸಣ್ಣ ಮನೆಯಾಗೆ ಯಾತೂ ಕಲ್ತಿಲ್ಲ ನಾನು. ತೊಳಿಬಾ, ಮುಚ್ಕೊಂಡು ತೊಳಿಬಾ, ಎಕ್ಸ್ಟ್ರಾ ಮಾತಾಡ್ಬೇಡ ಅಷ್ಟೇ. ನೀನು ನೋಡಿ ಹೇಳಿರ್ತೀನಿ. ನೀವೇನು ನಾನು ನೋಡ್ತಾ ಇದ್ದೀನಿ, ನಮ್ಮ ಅಪ್ಪ ನಮ್ಮ ಅಮ್ಮ ಹೆಂಗೆ ಹೇಳೋದಾಗಿಂದ ಇನ್ನೂ ಸದರ ತಗೊಂತಾ ಇದ್ದೀರ. ನಾವೆಲ್ಲ ಕೇಳಲ್ಲ ಅಷ್ಟೇ. ಕ್ಯಾಕ್ರಸ್ ಮಕ್ಕೂಗುತ್ರು ನಿನಗೆ ಇನ್ನೂ ಗೊತ್ತಾಗೋದಿಲ್ಲ. ಅಷ್ಟೊಂದು ಜನ ಹೇಳೋರಲ್ಲ. ನೀನು ಮನುಷ್ಯಳಲ್ಲ ಕಣೆ. ನೀನು ಮನುಷ್ಯಳಾಗಿದ್ರೆ ಅರ್ಥ ಮಾಡ್ಕೊಂತಿದ್ದೆ. ನೀನು ಮನುಷ್ಯಳಲ್ಲ. ಮನುಷ್ಯಳಾಗಿದ್ರೆ ಅರ್ಥ ಆಗೋದು ನಿನಗೆ. ಯಾಕೆ ಹೇಳ್ತಾ ಇದ್ದಾರೆ ಏನು ಎತ್ತ ಅಂತೇಳಿ ಅರ್ಥ ಮಾಡ್ಕೊಂತಿದ್ದೆ. ನೀನು ಮನುಷ್ಯಳಲ್ಲ. ಮನುಷ್ಯಳಲ್ಲಿದ್ದಕ್ಕೆ ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಮನುಷ್ಯಳಾಗಿದ್ದರೆ ಇಡೋದಕ್ಕೆ ಯಾವಾಗಲೂ ಅರ್ಥ ಮಾಡ್ಕೊಂಬಾರ. ಅರ್ಥ ಮಾಡ್ಕೊಂಡು ಸುಮ್ಮನಾಗಾರ. ಅಚ್ಚುಕಟ್ಟ ಬದುಕು ಮಾಡಾರ. ಅಲ್ಲೇ ಇಲ್ಲಿ ಸುತ್ತರಿಯಕ್ಕೆ ಹೋಗ್ತಾಳೆ ಬರೇನಿ. ಎಲ್ಲೂ ಹೋಗಂಗಿಲ್ಲ. ಕಾಲು ತೆಗ್ದಾಳೆ. ಯಾವಳ ಮಂತಕ ನಾವು ಹೋಗಿ ಕುಕ್ಕರ್ಸ್ಕೊಂಡು ಮಾತಾಡಲಿ. ಕಾಲು ಮುರೆ ಒಯ್ಕೊಂಬತ್ತೀನಿ. ಎಲ್ಲೂ ಹೋಗ್ಕೊಡ್ದು ಮನೆಗಳು ಬದುಕು ಮಾಡಿ ತರಕಾರಿ ಅದು ಹಚ್ಕೊಡಕ್ಕೆ ಕೊಡಮ್ಮ ಹೇಳ್ತೀನಿ.
ಮಾಡ್ಬೇಕಣಮ್ಮ. ಅನುಸರಿಸ್ಕೊಂಡು ವೀಣಾ ಬಂದಿದ್ಯಾ ನೆನ್ನೆಸಿಂದನ ಮಾಡ್ಬೇಕಣಮ್ಮ. ಅನುಸರಿಸ್ಕೊಂಡು ಕೆಲಸ ಮಾಡಿದರೆ ಮಾತ್ರ ಹೆಣ್ಮಕ್ಳು ಅನುಸರಿಸ್ಕೊಂಡು ಮಾಡ್ಬೇಕು. ಯಾವುದೇ ಕೆಲಸಗಳಾಗಲಿ ಅನುಸರಿಸ್ಕೊಂಡು ಮಾಡಿದರೆ ಮಾತ್ರ. ಅಚ್ಚುಕಟ್ಟ ಮಾಡಬೇಕು. ಮನೆಗಳದ್ದು ಓದ್ಕೊ ಅಚ್ಚುಕಟ್ಟಾಗಿದ್ರೇನಿ. ಬರೀ ಅರ್ಗ ಬರ್ಗ ಕಾಪ್ರ ಬಾರೆ ತೊಳಿ ಹೋಗರೆ ತೊಳಿ ಹೋಗು ನೋಡು. ನಾನು ಏನಿಲ್ಲ, ನಾನು ನೋಡತಕ್ಕ ನೋಡ್ತೀನಿ, ತೊಳಿತೀನಿ ಹೇಳಿ ಬಿಡು. ಅಯ್ಯೋ ನನಗೆ ನೀನು ಅಕ್ಕೆ ಮತ್ತು ಅಪ್ಪಯ್ಯಮ್ಮ ಸಪೋರ್ಟ್ ಇದ್ದರೆ, ಇಲ್ಲ ಅಂತಂದರೆ ಎಲ್ಲ ಒಳಗೆ ತಗೊಂತಾರೆ. ಅಪ್ಪನ ಅಮ್ಮನ ಸಪೋರ್ಟ್ ಇದ್ದಿದ್ರೆ ಯಾವಳೇನು ಮಾತಾಡ್ತಿರ್ಲಿಲ್ಲ. ನಮ್ಮ ಅಪ್ಪನ ಅಮ್ಮನ ಸಪೋರ್ಟ್ ಐತಲ್ಲ, ಇಲ್ವಲ್ಲ, ಅದಕ್ಕೆ ಮಾತಾಡ್ತಾರೆ. ಇದ್ದಿದ್ರೆ ಇತ್ತು ನಿಮಗೆಲ್ಲ ಸರಿಯಾಗಿ ನಾನು ಮಾಡ್ತಿದ್ದೆ. ಏನು ಮಾಡ್ತೀಯ, ಮನೆ ಆರ್ಡ್ರ್ ನನಗೆ ಇವತ್ತು ಹಿಂಗೆ ಮಾಡ್ತಾರೆ. ಹೋಗತ್ತವ್ ತೊಳ್ದವೆ ಯಾರು ತೊಳಿತಾರೆ ಆಗ್ಲಲ್ಲ. ನನಗೆ ಕೈ ತೊಳಿಯೋಕ್ಕಾಗಲ್ಲ. ಯಾರು ತೊಳಿತಾರೆ? ತೊಳಿಯೋಕ್ಕಾಗಲ್ಲ. ನಮ್ಮಂತೂ ಸಾಕಾಗೈತಿ. ತೊಳಿಯೋಕ್ಕಾಗಲ್ಲ. ಏ ಹೋಗು, ಇದೊಳ್ಳೆ ಸವಸಾತತ್ತ. ತೆಗಿ ಯಾರಿಗೆ ಬೇಕಪ್ಪ ಅನ್ಸುತ್ತೆ. ಸವಸ ಅಲ್ತಯ್ಯತ್ತ. ಏನು ಹಂಗೆ ನನ್ನ ನಿಜ ಮಾಡ್ತಾರೆ. ತೊಳಿಬೇಕಂತ ಇನ್ನೊಂದು ಪಟ್ಟು ಉಳಿ ಬಾಣ ಅಂದರೆ ಏನಿಲ್ಲ. ನಾನು ಇಷ್ಟಿನ ಅನುಸರಿಸ್ತಿದ್ದೆ, ಈ ಪಾಠ ಅನುಸರಿಸಲ್ಲ. ಯಾರೇನು ಹೇಳಿರೋ ಅನುಸರಿಸಲ್ಲ. ಇನ್ನೊಂದ್ಸತಿ ಮಾಡಿಸ್ತೀನಿ ಅಷ್ಟೇ ಕೆಲಸನ. ಮಾಡಿಲ್ಲ ಅಂದರೆ ಇನ್ನೊಂದ್ಸತಿ ಮಾಡಿಸ್ತೀನಿ. ಇನ್ನೊಂದ್ಸತಿ ಮಾಡಿ ಅಂತೇಳಿ ಮಾಡಿಸಿದ್ರೆ ಗೊತ್ತಾಗುತ್ತೆ ನಿನಗೆ. ಬಿಡು ಹೋಗ್ಲಿ ಅಂತೇಳಿ ಅನುಸರಿಸ್ತೀವಲ್ಲ ನಾವು, ಅದಕ್ಕೆ ಬಿಡಲ್ಲ. ಇನ್ಮೇಲೆ ನಾನು ಯಾವುದಕ್ಕೆ ಕಾರಣಕ್ಕೂ ಬಿಡೋದಿಲ್ಲ. ಅದೇನು ಮಾಡ್ತೀಯ ಮಾಡೋದಿಲ್ಲ ನೋಡ. ಏನೋ ಬಿಡತ್ತ ಅಂತ ಹೇಳಿ ನಾವು ಸುಮ್ಮನಾದ್ರೆ ಅತಿ ಮಾಡ್ತೀಯ. ಬರ್ಗ ತೊಳ್ದಿಕ್ಕೆ ಬಂದಳ್ಳಲ್ ತಂಟಿ ಮುಸ್ರೇನ. ಮತ್ತೆ ಹೇಳು ಒಂದಿಟ್ಟು ಕೊಳಕಾಪ್ರ ಸೆನಕ್ ಮಾಡಲ್ ಬೋತ್ಕ. ಸುಮ್ಮನೆ ರಪ್ರಪ್ನಲ್ಲಿ ತೊಳ್ದಿಕ್ಕೆ ಅದೇ ಬರುತ್ತೆ ಹೊರಕ್ಕೆ. ಇನ್ನೊಂದ್ಸತಿ ತೊಳಿಯೋಕೆ ಇನ್ನೊಂದು ತಡಿ ಕಸ ಹೊಡಿ ಅಂತೇಳಿ ಅಚ್ಚುಕಟ್ಟ ಮಾಡ್ಸಿರೇನಿ. ರಪ್ಪರಮ್ಮನೆ ಹೇಳೋಗ್ಯಾವೆ ಅಚ್ಚುಕಟ್ಟಾಗೆ ಮುಸ್ರೆ ತೊಳಿಲಿಲ್ಲ ಅಂದ್ರೆ ಇನ್ನೊಂದು ಪಟ್ಟಿಕ್ರಿ ಮುಸ್ರೆ ತೊಳಿಯೋಕ್ಕೆ ಅಂತ. ಬೋದ್ಕೆ ಇಕ್ಕಿರ್ ಮಾತ್ರ. ಇಲ್ಲ ಅಂತಂದ್ರೆ ಆ ಮನೆ ಸುತ್ತರಿತಾಳೆ. ಹಸಿಗೆ ಹೋಗಿ ಕುಡ್ದು ಅಂತ ಹೇಳು. ಇಲ್ಲಿ ಬರ್ಲಿಲ್ಲಿ ಹೇಳ್ತೀನಿ. ಬೇರೆ ಇಲ್ಲಿ ನೀನು ಹಸಿಗೆ ಕಳಿಸ್ಕೊಡ್ದು ಅಂತ ಹೇಳ್ತೀನಿ. ಮನೆ ಬಿಟ್ಟು ಎಲ್ಲ ಹೋಗಿ ಕುಡ್ದು ಅಂತ ಹೇಳ್ತೀನಿ ಅವಳು. ನಾವೇನೋ ಬಿಡತ್ತ ಅಂತೇಳಿ ಅನ್ಸರಿಸ್ತೀವಲ್ಲ, ಅದಕ್ಕೆ ನಾನಾಗತ್ತಿಗೆ ಅನ್ಸರಿಸ್ತೀನಿಲ್ಲ ತಕಯ್ಯ. ಇನ್ನೊಬ್ರು ಯಾರನ್ನಾಗಿದ್ರೆ ಅನ್ಸರಿಸ್ತಿಲ್ಲೇ ಹೋಗತ್ತ ಅಂಬರು. ನಾವಾಗತ್ತಿಗೆ ಅನ್ಸರಿಸ್ತಾ ಇದ್ದೀವಿ. ಅಯ್ಯೋ ಇವಾಗಿನ ಕಾಲದಾಗೆ ನೋಡಿಲ್ಲಿ ಭಾಳ ಕಷ್ಟ. ನನ್ನಂತಳ ಬೇರೆ ಯಾರನ್ನ ಆಗಿದ್ರೆ ಒಂದು ದಿವಸನೂ ಹೇಳಲಿಕ್ಕೆ ಅಂತಿರ್ಲಿಲ್ಲ. ನಾನು ಬಿಡು ಹೋಗ್ಲಿ ಪಾಪ ಬುದ್ಧಿ ಇಲ್ಲ ಇನ್ನೇನ ಅನುಸರಿಸ್ಕೊಂಡು ಹೋಗ್ತಾಳೆ ಅಂತೇಳಿ ನಾನು ಹಿಂಗೆ ಲೆಕ್ಕಕ್ಕೆ ಹಿಂಗೆ ಮಾಡಿದ್ದೀನಿ. ಆದರೆ ಇವ್ ಬುದ್ಧಿನೇ ಅಂತಾರೆ. ಬರೀ ಅಲ್ಕ ಬುದ್ಧಿ ಸರಿ ಇಲ್ಲ. ಬರ್ಗ ಮಾಡೋದು, ಅದು ಇದು ಮಾಡೋದು ಹಂಗೆ ಅವಳು. ಬರೀ ಅಲ್ಲಿ ಸುತ್ತರಿಯೋದು, ಬರೀ ಹೊರಗಿರೋದೆ, ಯಾವಾಗಲೂ ಹೊರಗಿರೋದೆ, ಹೊರಗೆ ಹೋಗೋದೆ, ಬರೀ ಯಾವಾಗಲೂ ಆಗ್ಲಲ್ಲ ವೀಣಾ ಅಂತ ಕರೆದು ಸಾಕಾಗುತ್ತೆ. ಯಾವಾಗಲೂ ಹೊರಗಿರೋದೆ. ಅಂಬಕಾಲ ಬಿಡೋಕ್ಕಾಗಲ್ಲಮ್ಮ. ನಾನೇನಿಲ್ಲ ಸರಿಯಾಗಿ ಅಂಬ್ತೀನಿ ಅಂಬತ್ತಕ್ಕ ಅಷ್ಟೇನೆ. ಅದಕ್ಕೆ ನೋಡಿ ಈಗ ಮುಸ್ರೆ ತೊಳೆಕ್ಕೆ ಇಕ್ತೀನಿ. ಅನ್ಸತಿ ಗಣ ಅನ್ಬೇಡ, ಸುಮ್ಮನೆ ತೊಳ್ಕೋಬೇಕು. ಪಾತ್ರೆ ತೊಳೆದಿರೋವೆಲ್ಲನ ಬರ್ಗ ತೊಳೆದಿಕ್ಕೆ ಬಂದವಳೆ. ಅಚ್ಚುಕಟ್ಟಾಗೆ ತಿಕ್ಕಲ್ಲ, ಕೈಯಾಗಿ ಹಿಂಗೆ ಅದು ನೀಟಾಗಿ ತೊಳೆದಿಕ್ಕಲ್ಲ. ಸುಮ್ಮನೆ ಬರೀ ನೀರು ಒಯ್ದು ಇಕ್ತಾಳೆ. ಅವು ಎಲ್ಲನ ಸೋಪ್ ಹಾಕ್ತಾವೆಲ್ಲ ಬೆಳ್ಳದಾಗಿದೆ ಪಾತ್ರೆ ಎಲ್ಲ. ಅಂತಂದ್ರೆ ಊಟಕ್ಕೆ ಇಕ್ಕಿರಿ ಯಾರಂದ್ರೂ ಬಂದಾಗ ಏನು ಅನ್ಕೊಂತಾರೆ ಮನೆಯಾಗ ಹೆಣ್ಮಕ್ಳು, ಇದೇನಪ್ಪ ಹಿಂಗೆ ಪಾತ್ರೆ ತೊಳೆದಾರೆ ಅನ್ಕೊಂಬಲ್ಲ. ಅದಕ್ಕೆ ನೀಟಾಗಿ ತೊಳೆಯೋಗು ಅಂತೇಳಿ ಕಳಿಸ್ತೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.